ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಮೋನಿಕಾ ಮದುವೆ ಮಂಟಪದಿಂದ ಓಡೋಗಿರ್ತಾಳೆ. ಮದುವೆ ಮಂಟಪದಲ್ಲಿ ಮೋನಿಕಾಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಎಲ್ಲರೂ ಮೋನಿಕಾಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ಕಾಂತಲಕ್ಷ್ಮಿ ನೆಂಟ್ರು, ಅಲ್ಲ ಇವಳು ಮೋನಿಕಾ ಅವತ್ತು ಅರ್ಶನ ಮೈಗೆ ಹಚ್ಕೊಲೇ ಇಲ್ಲ. ಆಮೇಲೆ ನೋಡಿದ್ರೆ ಅವ್ರ ಅಮ್ಮ ಕುಂಕುಮ ಹಚ್ಚೋಕ್ ಹೋದ್ರೆ ಕುಂಕುಮನ ಹಚ್ಕೊಲಿಲ್ಲ. ಆ ಮೋನಿಕನ ಮನ್ಸಲ್ಲಿ ಏನಿದೆಯೋ ಏನೋ, ಈ ಮದುವೆ ನಡೆಯುತ್ತೋ ಇಲ್ವೋ ಅಂತ ಎಲ್ರು ಮಾತಾಡ್ತಾ ಇರ್ತಾರೆ. ಈ ಕಡೆ ಅನಿಕೆ ತಾಯಿ ಗೌರಿಗೆ ಹೇಳ್ತಾ ಇರ್ತಾಳೆ, ಅಲ್ಲ ನಿನಗೆ ನಿನ್ನ ಮರ್ಯಾದೆ ಮುಖ್ಯನೋ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಮುಖ್ಯನೋ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಮದುವೆಗೆ ನೀನು ಒಪ್ಕೊಂಡ್ಬಿಡು ಅಂತ ಹೇಳಿದಾಗ, ಇಲ್ಲ ರೀ ನನ್ನ ಕೈಯಿಂದ ಆಗಲ್ಲ, ಮೊದಲೇ ಆ ವಿವೇಕ್ಗೆ ನನಗೆ ಆಗಲ್ಲ, ತುಂಬಾನೇ ಸಾರಿ ನಾನು ಅವನ ಜೊತೆಗೆ ಜಗಳ ಮಾಡಿದ್ದೀನಿ, ಅಂದಮೇಲೆ ನಾನು ಹೇಗೆ ರೀ ಹೋಗಿ ಕೂಡ್ಲಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನಾನೇನು ನಿನಗೆ ಮದುವೆ ಆಗು ಅಂತ ಏನು ಹೇಳ್ತಾ ಇಲ್ಲಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ನಿಮ್ಮ ಅಕ್ಕ ಬರೋವರೆಗೂ ನೀನು ಹೋಗಿ ಅಲ್ಲಿ ಕೂಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಅನಿಕೆ ತಾಯಿ ಹೇಳ್ತಾನೆ ಇರ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಗೆ ಅವ್ರಿಗೆ ಮಾತ್ರ ಒಪ್ತಾನೆ ಇರೋದಿಲ್ಲ. ಆಗ ಅನಿಕೆ ತಾಯಿ, ಹೌದಾ ಸರಿ ಬಿಡು, ಹಾಗಿದ್ರೆ ಹೋಗಿ ಎಲ್ಲರ ಮುಂದೆ ನಿಜ ಹೇಳ್ಬಿಡ್ತೀನಿ, ಮೋನಿಕಾ ಮನೆ ಬಿಟ್ಟು ಓಡೋಗಿದ್ದಾಳೆ, ಈ ಮದುವೆ ಅವಳಿಗೆ ಬೇಡ ಅಂತ ಬೇರೆ ಯಾರ್ದ ಜೊತೆ ಓಡೋಗಿದ್ದಾಳೆ, ಈ ಮೋನಿಕಾ ಶ್ರೀಮಂತಿ ಥರ ಆ್ಯಕ್ಟ್ ಮಾಡಿಕೊಂಡು ಫ್ರಾಡ್ ಮಾಡಿದ್ದಾಳೆ ಅಂತ ಹೇಳಿ ನಿಮ್ಮನ್ನೆಲ್ಲ ಒಳಗೆ ಹಾಕಿಸ್ತೀನಿ, ಸಾಲದಕ್ಕೆ ನಿಮ್ಮ ಅಕ್ಕ ಏನು ಓಡೋಗಿದ್ದಾಳಲ್ಲ ಅವಳನ್ನು ಕರ್ಕೊಂಬಂದು ಅವಳನ್ನು ಒಳಗಡೆ ಹಾಕಿಸ್ತೀವಿ, ನೀವು ಅಂದ್ಕೊಂಡಂಗೆ ನಿಮ್ಮನ್ನ ಬದುಕೋಗಿ ಬಿಡಲ್ಲ ಅಂತ ಅನಿಕೆ ತಾಯಿ ಹೇಳ್ತಾನೆ ಇರ್ತಾಳೆ. ಆಗ ಕಾಂತಲಕ್ಷ್ಮಿ ಕೈ ಮುಗಿದು, ಬೇಡ ರೀ ಆ ಥರ ಮಾತಾರ ಮಾಡೋಕೆ ಹೋಗ್ಬೇಡಿ, ಹೇಗಾದರೂ ಮಾಡಿ ನಮ್ಮ ಮಗಳನ್ನ ನಾವು ಕರೆಸ್ತೀವಿ, ದಯವಿಟ್ಟು ಯಾರಿಗೂ ಹೇಳೋಕೆ ಹೋಗ್ಬೇಡಿ ಅಂತ ಕಾಂತಲಕ್ಷ್ಮಿ ಕೈ ಮುಗಿತಾನೆ ಇರ್ತಾಳೆ. ಈ ಕಡೆ ಮಂಟಪದಲ್ಲಿ ಮದುಮಗಳ ಕಾಯ್ತಾ ಧ್ಯಾನಶ್ಗೆ ತುಂಬಾ ಸಿಟ್ಟು ಬಂದಿರುತ್ತೆ. ಅಲ್ಲ ಬಹದ್ದೂರ್ ಅವರೇ, ಏನ್ರಿ ನಿಮ್ಮ ಮಗಳು ಇನ್ನೇ ಬರ್ತಾನೆ ಇಲ್ಲ, ಅಲ್ಲ ಬರ್ತಾಳೋ ನಿಲ್ಲೋ, ಅದಾದ್ರೂ ಗ್ಯಾರಂಟಿ ಇದೆಯಾ ನಿಮಗೆ? ಅಲ್ರಿ ಅದೆಷ್ಟೊತ್ರಿ ಕಾಯೋದು, ಎಷ್ಟೋ ಜನ ನಮ್ಮ ರಿಲೇಟಿವ್ಸು ತಮ್ಮ ಕೆಲಸನೆಲ್ಲ ಬಿಟ್ಟು ಆಶೀರ್ವಾದ ಮಾಡಿ ಹೋಗೋಣ ಅಂತ ಬಂದಿದ್ದಾರೆ, ಅದು ಇಲ್ಲಿ ನೋಡಿದ್ರೆ ಏನ್ರಿ ನಿಮ್ಮ ಮಗಳು ಪತ್ತೇನೇ ಇಲ್ಲ ರೀ. ಬಿಡೋಣ ಸರ್, ಒಂದು ಕೆಲಸ ಮಾಡಿ, ನಾವು ಈಗ ಹೇಗಿದ್ರು ಮನೆಗೆ ಹೋಗ್ಬಿಡ್ತೀವಿ, ನಿಮ್ಮ ಮಗಳು ಬಂದಮೇಲೆ ಫೋನ್ ಮಾಡಿ ಅವಾಗ ಮಂಟಪಕ್ಕೆ ಬಂದು ಮದುವೆ ಮಾಡೋಣ ಅಂತ ರೇಗಾಡೋಕ್ಕೆ ಶುರು ಮಾಡ್ತಾನೆ. ಆಗ ಎಲ್ಲರೂ, ಹೋಗಲಿ ಬಿಡಪ್ಪ ಯಾಕೆ ಆ ಥರ ಮಾತಾಡ್ತೀಯ, ಸ್ವಲ್ಪ ಏನೋ ಅಡಚಣೆ ಆಗಿದೆ ಬರ್ತಾಳೆ ಬಿಡು ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ. ಈ ಕಡೆ ಕಾಂತಲಕ್ಷ್ಮಿಗೆ ತುಂಬಾ ಅಳು ಬರ್ತಾ ಇರುತ್ತೆ. ಅಯ್ಯೋ ಏನು ಮಾಡೋದು ಅಂತ ತುಂಬಾ ಸ್ಟ್ರೆಸ್ ಮಾಡಿಕೊಂಡು ಎದೆ ಹಿಡ್ಕೊಂಡು ಬೀಳೋಕ್ಕೆ ಶುರು ಮಾಡ್ತಾಳೆ. ಆಗ ಗೌರಿ ಮತ್ತು ಚಿನ್ನು ಅಮ್ಮನ ಹಿಡ್ಕೊಂಡು, ಅಮ್ಮ ಏನಾಯ್ತಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಅನಿಕೆ ತಾಯಿ, ಅಲ್ಲ ನಿಮ್ಮ ಅಮ್ಮಂಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ನೀನು ಮನಸ್ಸು ಮಾಡ್ತಾ ಇಲ್ಲಲ್ಲ, ನಾನೇನು ನಿಮಗೆ ಮದುವೆ ಆಗು ಅಂತ ಹೇಳ್ತಾ ಇದ್ದೀನ, ಸುಮ್ಮನೆ ಬಂದು ಕೂಡು, ನಿಮ್ಮ ಅಕ್ಕ ಬಂದಮೇಲೆ ನೀನು ಎದ್ಬಾ ಅಂತ ಹೇಳ್ತಾಳೆ. ಆಗ ಗೌರಿ ಚಿನ್ನು ಹತ್ರ ಒಂದು ಮಾತು ಕೇಳ್ತಾಳೆ, ಅಲ್ಲ ಚಿನ್ನು ನಾನು ಹೋಗಿ ಕೊಡ್ತೀನಿ, ಆದರೆ ನೀನು ಬೇಗ ಹೋಗಿ ಅಕ್ಕ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಇಲ್ಲಿ ಕರ್ಕೊಂಬ, ಆಮೇಲೆ ಅಕ್ಕನ ಜೊತೆ ವಿವೇಕ್ನ ಮದುವೆ ಮಾಡೋಣ, ಅಲ್ಲಿವರೆಗೂ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ, ಹೋಗಿ ಬೇಗ ಬಂದ್ಬಿಡು ಅಂತ ತಂಗಿಗೆ ಹೇಳ್ತಾಳೆ. ಈ ಕಡೆ ಮಾಧ್ಯಮದವರು ಇದೇ ಒಳ್ಳೆ ಟೈಮ್ ಅಂತ ಅಂದ್ಕೊಂಡು ಹೋಗಿ ವಿವೇಕ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಮೀಡಿಯಾದವಳು, ಅಲ್ಲ ವಿವೇಕ್ ಅವರೇ, ನೀವು ಅವಾಗಿಂದ ಕಾಯ್ತಾ ಇದ್ದೀರಾ, ಮದುಮಗಳು ಮಾತ್ರ ಬರ್ತಾನೆ ಇಲ್ಲ, ಏನು ಸಮಸ್ಯೆನಾ, ಮದುಮಗಳು ಬರ್ತಾಳೋ ಇಲ್ಲೋ ಅಂತ ಕೇಳ್ತಾ ಇರುವಾಗ ಒಳಗಡೆಯಿಂದ ಗೌರಿ ತುಂಬಾ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಮದುಮಗಳ ಥರ ರೆಡಿಯಾಗಿ ಮುಸುಕಾಕೊಂಡು ಬರ್ತಾ ಇರ್ತಾಳೆ. ಇದನ್ನು ನೋಡಿ ಎಲ್ಲರೂ ತುಂಬಾ ಖುಷಿಯಿಂದ, ಓ ಮದುಮಗಳು ಇನ್ನೇನು ಬಂದ್ಬಿಟ್ಲು, ಇನ್ನೇನು ಮದುವೆ ಆಗುತ್ತೆ ಅಂತ ಎಲ್ಲರೂ ಖುಷಿಯಿಂದ ನೋಡ್ತಾ ಇರ್ತಾರೆ. ಆದರೆ ಗೌರಿಗೆ ಮಾತ್ರ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ನಾನು ಯಾರಾದರೂ ನೋಡ್ಬಿಟ್ರೆ ಏನು ಗತಿ, ಆ ವಿವೇಕ್ ಮೊದಲೇ ನನ್ನ ಸೇರಲ್ಲ, ಏನಾಗುತ್ತೋ ಏನೋ, ಚಿನ್ನು ಬೇಗ ಬಂದ್ಬಿಡೆ ಅಂತ ಕೇಳ್ಕೊತಾ ಇರ್ತಾಳೆ. ಗೌರಿ ಮುಸುಕಾಕಿದ್ದನ್ನು ನೋಡಿ ಜ್ಞಾನೇಶನ ಹೆಂಡತಿ ಕೇಳ್ತಾಳೆ, ಅಲ್ಲ ಏನಿದು ಮದುಮಗಳಿಗೆ ಮುಸುಕಾಗಿ ಕರ್ಕೊಂಬಂದಿದ್ದೀರಾ, ಯಾಕೆ ಮುಸುಕನ್ನ ತೆಗಿಬಾರ್ದಾ ಅಂತ ಹೇಳಿದಾಗ, ಅದು ಹಾಗಲ್ಲ ನಮ್ಮ ಸಂಪ್ರದಾಯ ಅಂತ ಹೇಳಿದಾಗ, ಹೌದಾ ನಿಮ್ಮ ಸಂಪ್ರದಾಯನಾ, ಅಲ್ಲ ಮೊದಲೇ ಹೇಳಬಾರ್ದಲ್ಲ ಅಂತ ಹೇಳ್ತಾಳೆ. ಈ ಕಡೆ ಪ್ರಶ್ನವಳು ತುಂಬಾ ಟೆನ್ಷನ್ ಆಗ್ತಾ ಇರ್ತಾಳೆ. ಅಲ್ಲ ಅನಿಕೇತ್ ಹೇಳಿದ ಥರ ಮದುವೆ ನಡಿಬಾರ್ದಲ್ಲ, ಈ ಮದುವೆ ಕ್ಯಾನ್ಸಲ್ ಆಗಬೇಕಲ್ಲ, ಆದರೂ ಮದುಮಗಳು ಬಂದೇ ಬಿಟ್ಲು, ಒಂದು ವೇಳೆ ನಾನೇನಾದರೂ ಇದು ಮುಂಚೆನೇ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟಿದ್ರೆ ಮುಗಿದೋಗ್ತಿತ್ತು ನನ್ನ ಕತೆ, ಸದ್ಯ ಮರ್ಯಾದೆ ಉಳಿತು ಅಂತ ಅನ್ಕೋತಾ ಇರ್ತಾಳೆ. ಆಗ ಅನಿಕೆ ತಾಯಿ, ಅಯ್ಯೋ ನಾನು ಇವಳ ಜೊತೆ ಇದ್ದರೆ ಮುಗಿತು ಕತೆ, ಆಮೇಲೆ ನೀನು ಶಾಮೀಲಾಗಿದೆ ಅಂತ ಎಲ್ಲರೂ ನನ್ನ ಬೈದಾಡ್ಬಿಡ್ತಾರೆ ಅಷ್ಟೇ, ಅದಕ್ಕೆ ಇನ್ಮೇಲಿನ ಸಿಚುವೇಶನ್ನ ಇವಳೇ ನೋಡ್ಕೋತಾಳೆ ಅಂತ ಅಲ್ಲಿಂದ ಸೈಲೆಂಟಾಗಿ ಎಸ್ಕೇಪ್ ಆಗ್ತಾ ಇರ್ತಾಳೆ. ಕಾಂತಲಕ್ಷ್ಮಿ ಮಾತ್ರ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ಏನಾಗುತ್ತೋ ಏನೋ ಅಂತ ತುಂಬ ಹೆದರ್ಕೊಂಡು ಮಗಳನ್ನ ಕರ್ಕೊಂಬಂದು ಮದುಮಗನ ಪಕ್ಕಕ್ಕೆ ಕೂಡಿಸ್ತಾಳೆ. ಆದರೆ ಗೌರಿಗೆ ಮಾತ್ರ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ಚಿನ್ನು ಎಲ್ಲಿದೆಯಾ, ಬಾರೆ ಬೇಗ ಬಾರೆ,
ನನಗಾಗ್ತಾ ಇಲ್ಲ ಕಣೆ, ಏನಾದರೂ ಆಗೋಕ್ಕಿಂತ ಮುಂಚೆ ಬೇಗ ಬಂದ್ಬಿಡು ಅಂತ ಕೇಳ್ಕೊತಾ ಇರ್ತಾಳೆ. ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.